ಶ್ರೀ ಗುರು ನಾನಕ್ ದೇವರ ಪಶ್ಚಾತ್ 5ನೇ ಪೀಠದಲ್ಲಿ ಆದಂಥ ಮಹನೀಯರವಾದ ಈಗ ಪ್ರಾರ್ಥನೆಯಲ್ಲಿ ಹೇಳಿದ ಪ್ರಕಾರ ಏನಂತಾರಂದ್ರೆ ತನುವು ನಿಂದೆ, ಮನವು ನಿಂದೆ, ಮತ್ತು ನನ್ನ ಜೀವನ ಧನವು ನಿಂದೆ. ಇವು ಮೂರೇ ಆತ್ಮನಿಗೆ ಬಂಧನವಾದಂಥ. ತನು ನನ್ನದನ್ನೋದ್ರದಿಂದ ಸಂಪೂರ್ಣ ಜಗತ್ತವೇ ನಂದು ಅಥವಾ ಜಗದಾಕಾರ ಆಗಬೇಕಾಗಿದೆ. ಎಲ್ಲದಕ್ಕಿಂತಲೂ ವಿಶೇಷವಾದಂಥ ಶಕ್ತಿ ಮತ್ತು ಅಜ್ಞಾನ ಆವರಣ ಯಾವುದು ಅಂದ್ರೆ ಶರೀರವೇ ನಾನು ಅಂದೆ. ಶರೀರ ನಾನನ್ನುವುದರಿಂದ ಇವೆಲ್ಲ ಕಟ್ಕೋಬೇಕಾಯ್ತು. ಅದಕ್ಕೆ ಮೊದಲೇ ಏನಂತಾರೆ, ತನ ಸಂತನಕ ಶರೀರವೂ ಸಂತರದೆ, ಮನಸ್ಸವೂ ಸಂತರದೆ ಮತ್ತು ಧನವೂ ಸಹಿತ ಸಂತರದೆ. ಇವು ಮೂರು ಹೋದ ನಂತರ ಏನು ಉಳಿತು ಅಂದ್ರೆ ಒಂದು ಕೇವಲ ಗುರುವಿನ ಪ್ರಸಾದವೇ ಉಳಿತು. ಇವೇ ಮಾತ್ರ ಬಂಧನ. ಅವರು ಏನಾಯ್ತು, ಸಂತರ ಪ್ರಸಾದ ರೂಪವಾದಂಥ ಹರನಾಮ ಧ್ಯಾನ ಮಾಡುವುದರಿಂದ ಎಲ್ಲ ಸುಖದ ಭಂಡಾರವೇ ನಾನಾಗಿ. ದುಃಖಕ್ಕೆ ಮೂಲವಾದಂತಹ ಕಾರಣ ಇವು ಮೂರು ಮಮಕಾರತ್ವ ಇತ್ತು. ಅದೇನು ಹುಲಿಯಲ್ಲ ಕರಡಿಯಲ್ಲ ತಗೋರಿ. ಹೌದು, ಅವಾಗ ಈತನಲ್ಲಿ ಏನು ಪ್ರತೀತ ಆಯ್ತು ಅಂದ್ರೆ ಸಂತರ ವಿನಃ ದಾತ ಕೊಡತಕ್ಕಂಥವ್ರು ಮೂರು ಲೋಕ ಅಥವಾ ಜಗತ್ತದಲ್ಲೇ ಇಲ್ಲ ಅನ್ನತಕ್ಕಂಥದ್ದು ಸಿದ್ಧ ಆಯ್ತು. ಹೊರಗಿನ ದಾತ ಅಥವಾ ದ್ರವ್ಯ ಎಷ್ಟು ಕೊಟ್ಟರೂ ಸಹಿತ ಇವತ್ತಿರಬಹುದು, ನಾಳೆ ಇಲ್ಲದಂಗೆ ಆಗಬಹುದು. ಸಂತರು ಕೊಟ್ಟಂಥ ದಾತ ಯಾವತ್ತೂ ಅಮರ. ಜನನ ಮರಣಾದಿಗಳ ದುಃಖ, ಯಮಯಾತನೆ ಮತ್ತು ನನಗೆ ಬೇಕನ್ನತಕ್ಕಂಥ ಯಾತನೇ ತೆಗೆದು ಬಿಡ್ತದೆ. ಇಂಥ ದ್ರವ್ಯ, ಇಂಥ ದಾತ ಇನ್ನೊಬ್ರು ಯಾರು ಕೊಡೋರು? ಸ್ವರ್ಗ ವೈಕುಂಠ ಕೊಟ್ಟರು ಸಹಿತ ಪುಣ್ಯ ಕ್ಷೀಣೆ ಮೃತ್ಯು ಲೋಕಿ ವಸಂತಿ, ಪುಣ್ಯ ಈ ಕ್ಷೀಣ ಆಗೋದ್ರದಿಂದ ಮತ್ತೆ ನಿನಗೆ ತಿರುಗಿ ಬರಬೇಕಾಗ್ತದೆ. ಯಾಕೆ? ನಿನ್ನ ಹೃದಯದಲ್ಲಿ ಬೇಕು ಅನ್ನತಕ್ಕಂಥ ಕಾಮನಾ ಉಳಿಯಿತು. ಸಂತರ ಸತ್ತನಾಮ ರೂಪವಾದಂಥ ದ್ರವ್ಯ ಧನ ಕೊಟ್ಟಿದ್ದು ಬೇಕು ಅನ್ನತಕ್ಕಂಥ ಭಾವೇ ಹೋಗ್ಲಾಡಿಸಿಬಿಡ್ತದೆ, ಪರಿಪೂರ್ಣತಾ ಪ್ರಾಪ್ತ ಆಗ್ತದೆ. ಇಂಥ ದ್ರವ್ಯ ಇನ್ನೊಬ್ರು ಯಾರು ಕೊಡೋರು? ಜೀ ಯಾವ ಪುರುಷರು ಅನ್ಯನ್ಯ ಭಾವದಿಂದ ಸಂತ ಸಾಧುಗಳ ಶರಣದಲ್ಲಿ ಹೋದರೂ ಅವರು ಪಾರಗ್ರಾಮಿಕೀಯ ಅಂದ್ರೆ ಈ ಸಂಸಾರ ಸಮುದ್ರ ದಾಟಿಸಿ ಪೈಲು ತೀರಕ್ಕೊಯ್ದು ಮುಟ್ಟಿಸಿದರು. ಜೀ ಒಂದು ಅಪರಾಧ ಅಲ್ಲ, ಕೋಟಿ ಅಪರಾಧ ಜನ ಅಂದ್ರೆ ಭಕ್ತ ಜನರದು ಅಥವಾ ಸಾಧು ಸಂತರ ಸೇವಾ ಮಾಡುವುದರಿಂದ ಕ್ಷಣ ಮಾತ್ರದಲ್ಲಿ ನಾಶ ಆಗಿ ಹೋಗ. ಅವರ ದರ್ಶನ ಮತ್ತು ಸಮಾಗಮದ ಫಲ ಇಂಥದ್ದು. ಮತ್ತದು ಹೇಗೆ ನಾಶ ಆಗ್ತದೆ? ಅವರು ಏನು ಆ
ಪರಮಾತ್ಮನ ಕೀರ್ತನ ರೂಪವಾದಂತಹ ನಾಮಸ್ಮರಣೆ ರಸ ಅಥವಾ ನಾಮಾಮೃತ ಈತ ನಂತರದಲ್ಲಿ ಪ್ರಗಟ ಆದ ಕೂಡಲೇ ಎಲ್ಲ ಪಾಪಗಳು ತನ್ನಷ್ಟಕ್ಕೆ ತಾನೇ ದೂರ ಆಗ್ತದೆ. ಅಲ್ಲಿ ಪಾಪ ಪುಣ್ಯದ ಲೆಕ್ಕಿಲ್ಲ, ಆ ಪರಮಾತ್ಮನ ಕೃಪೆ ಒಂದೇ ಲೆಕ್ಕ. ಜೈ ಈಗ ಸುಖ ಆಗೆ ಮುಖ जन का संग बड़े भागी पाई. ಮತ್ತೇನಂತಾರೆ, ಇಲ್ಲೇನದಂದ್ರೆ ಸುಖ. ಜಗತ್ತದಲ್ಲಿ ಆತನ ಪವಿತ್ರತಾ ಮತ್ತು ಆತನ ಕೀರ್ತಿ, ಮತ್ತು ಅಂಥ ಸಮಯದಲ್ಲಿ ಏನದಂದ್ರೆ ಪರಮಾತ್ಮನ ಅಲ್ಲಿ ಕೂಡಿ ಪರಮಾತ್ಮ ರೂಪ ಆಗ್ತಕ್ಕಂಥದ್ದು. ಅದಕ್ಕೇನಂತಾರೆ, ಇಂಥ ಸಾಧು ಸಂತ ಮತ್ತು ಭಕ್ತ ಜನರ ಸಮಾಗಮ ಒಳ್ಳೆ ಭಾಗ್ಯ ಇದ್ರೆ ಸಿಗ್ತದೆ, ಇಲ್ರಿ ಹುಡುಕ್ಲಿಕ್ಕೆ ಹೋದ್ರೆ ಎಲ್ಲಿ ಸಿಗುವ? ಭಾಗ್ಯದಿಂದ ಏನೋ ಆ ಪರಮಾತ್ಮನ ಯೋಗ ಕೂಡಿಸಿರ್ತಾನೆ. ಅಂಥ ಸಾಧುಗಳಿಗೆ ನಾವು ಹುಡುಕೋತು ಆದ್ರೆ ಎಲ್ಲಿ ಸಿಕ್ಕಾರ? ಹೊರಗಿನ ವೇಷಧಾರಿ ಸಾಧುಗಳು ಬೇಕಾದಷ್ಟು ಸಿಗಬಹುದು ಖಂಡಗಟ್ಟಲೆ, ಪರಂತು ನಿಜವಾದಂತಹ ಸಾಧುಗಳು ಎಲ್ಲಿದ್ದಾರೆ? अनेक गुण पूरन जन की केतक उपमा कही. ಅದಕ್ಕೇನಂತಾರೆ, ನಂದು ಒಂದು ನಾಲಿಗೆ ಅವರ ಉಪಮಾ ಮತ್ತು ಅವರ ಮಹಾನ್ ಶಕ್ತಿ ಮಹಿಮೆ ಏನದಂದ್ರೆ ಅನಂತ ಕೋಟಿ ಅದ. ನಾನು ಎಷ್ಟಂತ ಉಪಮಾ ಮತ್ತು ದೃಷ್ಟಾಂತ ಕೊಟ್ಟು ಹೇಳಿ, ನಂದು ಒಂದು ನಾಲಿಗೆ ಅದ. ಅವ್ರದ್ದು ಅನಂತ ಕೋಟಿ ಏನದಂದ್ರೆ ಪುಣ್ಯ ಮತ್ತು ಮಹತ್ವದ. ನಾನು ಹೇಗೆ ವರ್ಣನೆ ಮಾಡಲಿ? ಜೇ ಯತನ ಮಾಮಯ ಯತನ ಕೋಗಿಲೆ ಯತನಿಂದೆತ್ತ ಸಂಬಂಧವಯ್ಯ ಬೆಟ್ಟದ ನೆಲಕಾಯಿ ಸಮುದ್ರದೊಳಗಣ ಉಪ್ಪು ಯತನಿಂದೆತ್ತ ಸಂಬಂಧವಯ್ಯ ಗುಗೇಶ್ವರ ಗುರುವಿಂಗೆಯು ಎನಗೆಯು ಯತನಿಂದೆತ್ತ ಸಂಬಂಧವಯ್ಯ. ಅಂದ್ರೆ ಪ್ರಭುದೇವರು ಹೇಳಿದ್ದು, ಎಲ್ಲಿ ನೆಲ್ಲಿಕಾಯಿ ಬೆಟ್ಟದಲ್ಲಿರ್ತಕ್ಕಂಥ, ಎಲ್ಲಿ ಸಮುದ್ರ ಉಪ್ಪ, ಇವು ಎರಡರದ್ದು ಯೋಗಾಯೋಗ ಕೂಡ್ಲಿಕ್ಕೆ ಏನು ಸಂಬಂಧ ಅದ? ಎಲ್ಲಿ ಮಾವಿನ ಮರ, ಎಲ್ಲಿ ಕೋಗಿಲ, ಇವು ಎರಡಕ್ಕೆ ಏನು ಸಂಬಂಧ? ಅದರಂತೆ ನನಗೂ ಗುರುವಿಗೆ ಏನು ಸಂಬಂಧ? ಆತನ ಕೃಪೆ ಇರುವುದರಿಂದ ಇದೆಲ್ಲ ಆಯ್ತು, ಹೊರತಾಗಿ ನನ್ನಲ್ಲಿ ಏನು ಶಕ್ತಿ ಅದ? ಜೀ ಅಗಮ ಅಗೋಚರ ತದಂಗ ವಿನಾಶಿ ಸರಳ ಸಂತನಕ್ಕೆ ಲಗಿ. ಅಗಮ್ಮ ಮತ್ತು ಅಗೋಚರ ಅವಿನಾಶವಾದಂತಹ ಪರಮಾತ್ಮನ ಶಕ್ತಿ ಶರಣ ಸಂತನಿಗೆ ಇಲ್ಲಿ ಅಂದ್ರೆ ಸಂತರು ಶರಣ ಹೋಗೋದ್ರದಿಂದ ಮಾತ್ರ ಗೊತ್ತಾಗ್ತದೆ, ಅಥವಾ ಆ ರೂಪ ಆಗ್ತಕ್ಕಂತಹ ಶಕ್ತಿ ಬರ್ತದೆ. ಇಲ್ದ್ರೆ ಮತ್ತೆ ಅನ್ಯ ಜಾಗದಲ್ಲಿ ಏನದ? ಯಾರಲ್ಲಿ ಆದ್ರೂ ಸಿಕ್ಕಿತ್ತು? ಜೈ ನಿರ್ಗುಣ ನೀಚ ಅನಾಥ ಅಪರಾಧಿ. ನಾನು ಹೇಗಿದ್ದೀನಿ? ನನ್ನಲ್ಲಿ ಒಂದೂ ಗುಣ ಇಲ್ಲ, ನಿರ್ಗುಣಿ, ನೀಚ, ಎಲ್ಲದಕ್ಕಿಂತಲೂ ಕೆಳಗ, ಅಪರಾಧಿ, ಅವರು ಅನಾಥ, ಯಾರು ಕೇಳೋರಿಲ್ಲ. ಜಿ ಓಟ ಸಂತನಕ್ಕೆ ಅಂತೂ ನಾನೀಗ ಸಂತರ ಶರಣದಲ್ಲಿ ಬಂದೀನಿ. ನನ್ನ ರಕ್ಷಕರು ಸಂತರದಾರಿ ಈಗ. ಜಿ ಪ್ರಾರ್ಥನಾ ಮಾಡ್ತಾರೆ, ನಾನು ಜಗತ್ಯ ರೂಪವಾದಂಥದ್ದು ಅಥವಾ ಮೋಹರೂಪವಾದಂತಹ ಗ್ರಹ ಅಂಧಕೂಪದಲ್ಲಿ, ಅಂದ್ರೇನು, ಗೃಹಸ್ಥ ರೂಪವಾದಂಥ ಅಂಧಕೂಪದಲ್ಲಿ ನಾನು ಮುಳುಗಿಬಿಟ್ಟೀನಿ. ನಾನಕ್ಕೆ ಲೇವು ನಿಭಾಯೆ. ಹೇ ಸದ್ಗುರು, ನನಗೇನದಂದ್ರೆ ನೀನು ಇದರೊಳಗಿಂದ ಕಡೆಗೆ ಮಾಡಿ ಉದ್ಧಾರ ಮಾಡು. ಜಿ ನೀನು ಹೇಗಿದ್ದೀಯ? ಕೋಟಿ ಬ್ರಹ್ಮಾಂಡಕ್ಕೆ ಒಬ್ಬನೇ ನೀನು ಸ್ವಾಮಿ, ಎಲ್ಲ ಜೀವಿಗಳಿಗೆ ನೀನು ದಾತ. ಅದಕ್ಕೆ ನಾನು ನಿನ್ನಲ್ಲಿ ಏನದಂದ್ರೆ ಪದೋಪದಿ ವಿನಂತಿ ಮಾಡ್ತೀನಿ, ನಾನು ಉದ್ಧಾರ ಮಾಡು. ಜೈ ನನ್ನ ರಕ್ಷಾ ಮಾಡು,
ನಿತ್ಯ ಪ್ರತಿ ನನ್ನಲ್ಲಿ ಏನದಂದ್ರೆ ಸಾರವಾದಂತಹ ಶಕ್ತಿ ಪ್ರೇರಣೆ ಮಾಡು ಜಿ. ಈಗ ಗುಣನಗಿ ಮೂರಕ್ ಜಾತಾ ನನ್ನಲ್ಲಿ ಮಾತ್ರ ಒಂದು ಗುಣ ಇಲ್ಲ, ನಾನು ಮೂರ್ಖರಲ್ಲಿ ಶಿರೋಮಣಿ ಜಿ. ಹರೆ ಅಪರಾಧ ನ ಜಾನಾ ರೇ, ಹರಿ ಹರಿ ಗುರು ಗುರು ಕರ್ತಾ ಹೌದು. ಹರೆ ಆರಾಧನಾ ಜಾನಾ ರೇ, ಹರಿ ಹರಿ ಗುರು ಗುರು ಕರ್ತಾ ನನಗೇನದಂದ್ರೆ ಆ ಪರಮಾತ್ಮನ ಆರಾಧನೆ ಮತ್ತು ನಾಮಸ್ಮರಣೆ ಹೇಗೆ ಮಾಡಬೇಕು ಅದನ್ನು ಗೊತ್ತು. ಇಷ್ಟೇ ನೀವು ಹೇಳಿದ ಪ್ರಕಾರ ಹರ ಹರ ಗುರು ಗುರು ಅನ್ನೋದು ಇಷ್ಟೇ. ಪರಂತು ಆತನ ನಾಮಸ್ಮರಣೆ, ಆತನ ಧ್ಯಾನ ಚಿಂತನೆ ಯಾವ ವಿಧಿದಿಂದ ಮಾಡಬೇಕು ಮತ್ತು ಯಾವ ಪ್ರೇಮದಿಂದ ಮಾಡಬೇಕು ಅದು ನನ್ನಲ್ಲಿ ಇಲ್ಲ. ನೀವು ಹೇಳಿದ ಪ್ರಕಾರ ಹರ ಹರ ಗುರು ಗುರು ಅನ್ನೋದು ಇಷ್ಟೇ ಅದ ನನ್ನಲ್ಲಿ ಜೈ. ಹರಿ ಗರೆ ಗುರು ಗುರು ಕರ್ತಾರೆ, ಹರಿ ಜೀವ ನಾಮ ಪರಿಯೋ ರಾಮದಾಸ. ಈ ಪ್ರಕಾರ ನಾನೇನದಂದ್ರೆ ನನ್ನ ಗುರುವಿನಲ್ಲಿ ಹೋಗಿ ಶರಣ ಹೋಗೋದ್ರಿಂದ ನನ್ನ ಗುರು ರಾಮದಾಸರೇನದಂದ್ರೆ ನನಗೆ ಕಾಪಾಡಿದ್ರು, ಅವರು ಕೃಪಾ ಆಯ್ತು ಜಿ. दीन दयाल कृपाल सुख सागर, सर्व घटा भरपूरी. ಆ ಸದ್ಗುರು ಹೇಗದನಂದ್ರೆ ದೀನರ ಮೇಲೆ ದಯ ಮಾಡತಕ್ಕಂಥವನು ಮತ್ತು ಯಾವತ್ತು ಕೃಪಾವುಳ್ಳವನು ಮತ್ತು ಕೃಪಾದ ಸಾಗರವೇ ಜಿ. पेखत सुनत सदा है संगी, मैं मूरख जानिया दूरी. ಆತನು ಹೇಗದನಂದ್ರೆ ನನ್ನ ಕಣ್ಣೆದರದ ಮತ್ತು ನನ್ನ ಶ್ರವಣದಲ್ಲಿ ಆತನ ಶಕ್ತಿಯೇ ಅದ. ನಾನು ಮಹಾಮೂರ್ಖ ಮತ್ತು ಆತನಿಗೆ ದೂರ ತಿಳಿದಿ, ಎಲ್ಲೋ ಗುರು ಅದಾನ, ನಾನು ಎಲ್ಲೋ ಇದ್ದೀನಿ ಅಂಥೇಳಿ ಈ ಭಾವದಲ್ಲಿ ತಿಳಿದಿದ್ದ. ಗುರು ನೋಡಿದ್ರೆ ಸದಾ ನನ್ನ ಹತ್ರ ಅದಾನ, ಯಾವತ್ತೂ ನನಗೆ ಆತನ ನೋಡ್ತಾನೆ, ನಾನು ಆತನಿಗೆ ನೋಡ ಮತ್ತು ಶ್ರವಣದಲ್ಲಿಯೂ ಆತನೇ ಅದ. ನಾನು ಮಾತ್ರ ಮೂರ್ಖತಾಯದಿಂದ ಎಷ್ಟೋ ದೂರ ತಿಳಿದಿದ್ದ ಆತನಿಗೆ ಜಿ. अरे बेगंत अमित करे बरना, क्या जाना कोई कैसोरी. ಇನ್ನ ಆ ಪರಮಾತ್ಮನು ಬೇ ಅಂತ ನಾನು ನನ್ನ ಮತಿ ಅನುಸಾರ ಏನದಂದ್ರೆ ಆತನಿಗೆ ವರ್ಣನೆ ಮಾಡುವುದು. ಆತನಿಗೆ ಹೇಗದನು ಅದನ್ನು ನನಗೆ ಗೊತ್ತಿಲ್ಲ, ವರ್ಣನೆ ಮಾಡೋದು ಅಷ್ಟೇ ನನ್ನ ಬುದ್ಧಿ ಅನುಸಾರ ಜಿ. करो बेनती सतगुरु अपने, मैं मूरख देग उपदेशोरी. ನಾನು ನನ್ನ ಗುರುವಿನಲ್ಲಿ ಪ್ರಾರ್ಥನಾ ಮತ್ತು ವಿನಂತಿ ಮಾಡ್ತೀನಿ, ಹೇ ಸದ್ಗುರು ನನಗೆ ಉಪದೇಶ ಕೊಟ್ಟು ಉದ್ಧಾರ ಮಾಡು, ನನ್ನ ಅವಗುಣಗಳ ಕಡೆ ನೋಡ್ಬೇಡ ಜೈ. मैं मूरख के क्या तक बात है, कोट अपराधी परियारी. ಮತ್ತು ಇದನ್ನು ಒಂದು ನಿನ್ನ ಬಿರ್ದದ, ನನ್ನಂತಹ ಮೂರ್ಖನಿಗೆ ಉದ್ಧಾರ ಮಾಡುವುದಕ್ಕೆ ಏನ್ ತಡ? ಕೋಟ್ಯಾವಧಿ ಅಪರಾಧಿ ಪಾಪಿಗಳಿಗೆ ನೀನು ಉದ್ಧಾರ ಮಾಡಿದಂಥವನು, ಅದರಲ್ಲಿ ನನಗೊಬ್ಬನಿಗೆ ಉದ್ಧಾರ ಮಾಡೋದು ನಿನಗೇನು ಕಷ್ಟ ಜಿ. गुरु नानक जिन सुनिया के किया, ते फिर गर्भासुना परियारी. ಈ ಪ್ರಕಾರ ಸದ್ಗುರುವಿನ ವಾಕ್ಯ ಯಾರು ಕೇಳಿದ್ರು, ಯಾರು ಪ್ರತ್ಯಕ್ಷ ನೋಡಿದ್ರು, ಅವರು ಪುನಃ ಈ ಗರ್ಭವಾಸದಲ್ಲಿ ಬರುವುದಿಲ್ಲ ಜಿ. गुरु नानक जिन सुनिया के किया, ते फिर गर्भासुना परियारी. ಇದ್ದರು ನಾನು ಎಡವಿ ಬಿದ್ದರು ನಾನು, ಬಲ್ಲನದು ನಿನ್ನಂಕದ ಪೀಠದ ಮೇಲೆಯೆಂದು, ಎಷ್ಟು ಕುಣಿದರು ಮಾರಿತು, ಎಷ್ಟು ಅಳೆದರು
ಕುಣಿದರು ಮಾರಿತು ಎಷ್ಟು ಗಾಲೆದರು ಬರಿದೆ ಬಲ್ಲ ನಿನ್ನ ಕೈಯೋಳು ಸದಾ ಭದ್ರವೆಂದು ತಡವುತ್ತಿದ್ದರು ನಾನು ಎಡವಿ ಬಿದ್ದರು ನಾನು ಬಲ್ಲನದು ನಿನ್ನಂಕ ಪೀಠದ ಮೇಲೆಯೆಂದು ಕನಸ ಕಂಡೆನು ನಾನು ನಿನ್ನಂಕದು ಜಾರಿ ಘೋರ ವಿಪಿನದ ಮಸಣ ಮೋನದಲ್ಲಿ ಚಲಿಸುವಂತೆ ಆಗ ನಾನು ಚೀರಿ ಕೂಗಲು ಗುರು ಗುರು ಎಂದು ನೀನನ್ನ ಎಬ್ಬಿಸಿದೆ ಕನಸ ಕಾನನ ಬಳಿದು ನೋಡಲು ನಿನ್ನಂಕ ಪೀಠವಾಯ್ತು ತಡವುತ್ತಿದ್ದರು ನಾನು ಎಡವಿ ಬಿದ್ದರು ನಾನು ಬಲ್ಲನದು ನಿನ್ನಂಕ ಪೀಠದ ಮೇಲೆಯೆಂದು ಎದ್ದರು ನಿನ್ನಂಕ ಬಿದ್ದರು ನಿನ್ನಂಕ ಪ್ರೇಮಕರ ಬತ್ತನಾದ ನನಗೆ ಭಯವೆಂದರೇನು ಒಂದಂಕದ್ಯೂನೆಗೆ ಮತ್ತೊಂದ ಕಿಳಿವೆ ಒಂದಂಕ ದ್ಯೂನೆಗೆ ಒಂದಂಕ ಕಿಳಿವೆ ಭಯವೆಂಬುದಾಧಾರ ಮಿಲ್ಲದೀಗ ಓ ಗುರುವೇ ಭಯವೆಂಬುದಾಧಾರವಿಲ್ಲದೀಗ ಓ ಗುರುವೇ ತಡವುತ್ತಿದ್ದರು ನಾನು ಎಡವಿ ಬಿದ್ದರು ನಾನು ಬಲ್ಲನದು ನಿನ್ನಂಕ ಪೀಠದ ಮೇಳೆಯಂದು ನಿನ್ನದು ಮಾನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ನಾನು ಋಣವು ಮಾತ್ರವೇ ನನ್ನದು ತನುವು ನಿನ್ನದು ಮಾನವು ನಿನ್ನದು ನೀನು ಹೋಳಿದರೆ ನಾನು ಕೊಳೆವೇನೋ ನೀನು ಬೆಳೆದರೆ ನಾನು ಬೆಳೆವೇನೋ ನೀನು ಕೊಳೆದರೆ ನಾನು ಕೊಳೆವೇನೋ ನೀನು ಬೆಳೆದರೆ ನಾನು ಬೆಳೆವೆ
ನನ್ನ ಕರಣದ ಹರಣ ನೀನು, ನನ್ನ ಮರಣದ ಮರಣವು ತನುವು ನಿನ್ನದು, ಮಾನವು ನಿನ್ನದು. ನನ್ನ ಮಾನದಲ್ಲಿ ನೀನೇ ಯುಕ್ತಿ, ನನ್ನ ಹೃದಯದಿ ನೀನೇ ಭಕ್ತಿ. ನನ್ನ ಮಾನದಲ್ಲಿ ನೀನೇ ಯುಕ್ತಿ, ನನ್ನ ಹೃದಯದಿ ನೀನೇ ಭಕ್ತಿ. ನೀನೇ ಮಾಯಾ ಮೋಹ ಶಕ್ತಿಯು, ನನ್ನ ಜೀವನ ಮುಕ್ತಿಯು. ತನುವು ನಿನ್ನದು, ಮಾನವೋ ನಿನ್ನದು. ಎನ್ನ ಜೀವನ ದಾನವೋ ನಿನ್ನದು, ನಾನು ನಿನ್ನವನು. ಬಹುಮೆಯ ಋಣವು ಮಾತ್ರವೇ ನನ್ನದು, ತನುವು ನಿನ್ನದು, ಮಾನವು ನಿನ್ನದು. ಕೇಳಾತನು ನಿಮ್ಮದೆಂದು ನಿಮಗೊಪ್ಪಿಸಿದ ಬಳಿಕ ತಪ್ಪಿ ನಡೆದೋಡೆ ತಪ್ಪಾರದು ಹೇಳ. ಮನದಾನ್ಮನೀನೆಂದು ಮನವ ನಿನಗರ್ಪಿಸಿದ ಬಳಿಕ, ಮನದಾನ್ಮನೀನೆಂದು ಮನವ ನಿನಗರ್ಪಿಸಿದ ಬಳಿಕ, ಚಲಿಸಿದೋಡೆ ತಪ್ಪಾರದು ಹೇಳ ತಂದೆ. ಸಾಲಗಾರನೊಬ್ಬ ಋಣವಿತ್ತ ಸೇಟಿಗೆ ಮನೆಯಿತ್ತ ಬಳಿಕ, ಸಾಲಗಾರನೊಬ್ಬ ಋಣವಿತ್ತ ಸೇಟಿಗೆ ಮನೆಯಿತ್ತ ಬಳಿಕ, ಕೊಳ್ಳೆಗೀಡಾದೋಡೆ ಹಾನಿಯಾರದು ಹೇಳ ತಂದೆ. ಹಾನಿಯಾರದು ಹೇಳ. ತನು ನಿಮ್ಮದೆಂದು ನಿಮಗೊಪ್ಪಿಸಿದ ಬಳಿಕ, ತಪ್ಪಿ ನಡೆದೋಡೆ ತಪ್ಪಾರದು ಹೇಳ ತಂದೆ. ನಾನು ನಿಮ್ಮವನಾಗಿ ಮತ್ತೆ ಸಂಸಾರಕ್ಕೆ ಅಭಿಮುಖವಾದೋಡೆ, ನಾನು ನಿಮ್ಮವನಾಗಿ ಮತ್ತೆ ಸಂಸಾರಕ್ಕೆ ಅಭಿಮುಖವಾದೋಡೆ, ಹಾನಿಯಾರದು ಹೇಳ ಕೂಡಲ ಸಂಗಮ ದೇವ. ನಾನು ನಿಮ್ಮವನಾಗಿ ಮತ್ತೆ ಸಂಸಾರಕ್ಕೆ ಅಭಿಮುಖವಾದೋಡೆ, ಹಾನಿಯಾರದು ಹೇಳ ಕೂಡಲ ಸಂಗಮ ದೇವ. ತನು ನಿಮ್ಮದೆಂದು ನಿಮಗರ್ಪಿಸಿದ ಬಳಿಕ, ತಪ್ಪಿ ನಡೆದೋಡೆ ತಪ್ಪಾರದು ಹೇಳ ತಂದೆ. ತನು ವಿಡಿದ ದುಷ್ಕೃತ್ಯಗಳ
ದುಷ್ಕೃತವ ಎನ್ನಿತೆನ್ನಲು ಪೇಳುವೆನ್ ಮನ ಒಳಿದು ಕೇಳು ನೀ ಎಲೆ ಆತ್ಮನಿ ತನುವಿಡಿದ ದುಷ್ಕೃತವ ಎನ್ನಿತೆನ್ನಲು ಪೇಳುವೆನ್ ಮನ ಒಳಿದು ಕೇಳು ನೀ ಎಲೆ ಆತ್ಮನಿ ಅನ್ನ ಉದಕದ ಚಿಂತೆ ಎಣ್ಣೆ ನೀರಿನ ಚಿಂತೆ ಬಣ್ಣ ಬಳಿದಾಭರಣ ತೊಡುವ ಚಿಂತೆ ಮಣ್ಣು ಮನೆಗಳ ಚಿಂತೆ ಹೊನ್ನು ಹೆಣ್ಣಿನ ಚಿಂತೆ ಇನ್ನು ಪುತ್ರರ ಬೇಡಿ ಬಳಲ್ವ ಚಿಂತೆ ಇನ್ನು ಪುತ್ರರ ಬೇಡಿ ಬಳಲ್ವ ಚಿಂತೆ ತನುವಿಡಿದ ದುಷ್ಕೃತವ ಎನಿತೆನಲು ಪೇಳುವೆನ್ ಮನ ಒಲಿದು ಕೇಳು ನೀ ಎಲೆ ಆತ್ಮನಿ ಅರಸುಗಳ ಭಯವಿದಕ್ಕೆ ಚೆರಿಪ ಚೋರರ ಭಯವು ಮರಳಿ ಅಗ್ನಿಯ ಭಯವು ನೀರ ಭಯವು ಉರಗ ವ್ಯಾಘ್ರನ ಭಯವು ಹರಿ ರೋಗಗಳ ಭಯವು ಕರ ಕಷ್ಟ ತನುವಿದಕ್ಕೆ ಭಯವು ನೋಡ ಕರ ಕಷ್ಟ ತನುವಿದಕ್ಕೆ ಭಯವು ನೋಡ ತನುವಿಡಿದ ದುಷ್ಕೃತವ ಎನಿತೆನಲು ಪೇಳುವೆನು ಶೀತೋಷ್ಣಗಳ ಭೀತಿ ಭೂತ ಪ್ರೇತದ ಭೀತಿ ಓತು ನಡೆಯಲು ಮುಳ್ಳು ನೆಡುವ ಭೀತಿ ಮಾತು ಮಾರನ ಭೀತಿ ರಾತ್ರಿಗಳಿನ ಭೀತಿ ಈ ತನುವ ಹಿಡಿದಿನಿತು ಭೀತಿ ನೋಡ ಈ ತನುವ ಹಿಡಿದಿನಿತು ಭೀತಿ ನೋಡ ತನುವಿಡಿದ ದುಷ್ಕೃತವ ಎನಿತೆನಲು ಪೇಳುವೆನು ಆಗಲದಕ್ಕೆ ನೆನಲು ಸಾಗಿಸಲು ನಿನಗಿವನು ಆಗಬಹುದೇ ಧರೆ ಗಗನ ಉಳ್ಳ ತನಕ ಆಗಲದಕ್ಕೆ ನೆನಲು ಸಾಗಿಸಲು ನಿನಗಿವನು ಆಗಬಹುದೇ ಧರೆ ಗಗನ ಉಳ್ಳ ತನಕ ಆಗ ಹುಟ್ಟಿದ ಬಳಿಕ ಬೇಗ ಸಾವಿ ತನುವ ಹಾಗೆ ಮನವೇ ನೀನು ನಂಬಬಹುದೇ ಆಗ ಹುಟ್ಟಿದ ಬಳಿಕ ಬೇಗ ಸಾವಿ ತನುವ ಹಾಗೆ ಮನವೇ ನೀನು ನಂಬಬಹುದೇ ಇಂತಪ್ಪ ತನುವಿನ ಭ್ರಾಂತಿ ಎಳಿದ ಗುರು ಭ್ರಾಂತಿಯೊಳಗಿರು ನಿನಗೆ ಸುಖ ತಪ್ಪದು ಇಂತಪ್ಪ ತನುವಿನ ಭ್ರಾಂತಿ ಎಳಿದ ಗುರು ಭ್ರಾಂತಿಯೊಳಗಿರು ನಿನಗೆ ಸುಖ ತಪ್ಪದು ಮುಂತೆ ನಿನ್ನುವನು ತನ್ನಂತೆ ಮಾಡುವನು ಕಂತುಗರ ಗುರು ಷಡಾಕ್ಷರಿವರನಿ ಮುಂತೆ ನಿನ್ನುವನು ತನ್ನಂತೆ ಮಾಡುವನು ಕಂತುಗರ ಗುರು ಷಡಾಕ್ಷರಿವರನಿ ತನುವಿಡಿದ ದುಷ್ಕೃತವ ಎನಿತೆನಲು ಪೇಳುವೆನು ಮನ ಒಲಿದು ಕೇಳು ನೀ ಎಲೆ ಆತ್ಮನಿ ಕಲಮ್ಮನ ಪರಿಸಿಗೆ ನಾವು ತಪದೀಗ ಹೋಗೋನು ಬಾರಿ ತೆಪ್ಪಲಮ್ಮನ ಪರಿಸಿಗೆ ನಾವು ತಪದೀಗ ಹೋಗೋನು ಬಾರಿ ಅಪ್ಪ ಗುರುವಿನ ಕೃಪೆಯಾದಿಂದ ಮಕ್ಕಳರಿಕೆಯ ಬೇಡೋನು ಬಾರಿ ಅಪ್ಪ ಗುರುವಿನ ಕೃಪೆಯಾದಿಂದ ಮಕ್ಕಳರಿಕೆಯ ಬೇಡೋನು ಬಾರಿ ತೆಪ್ಪಲಮ್ಮನ ಪರಿಸಿಗೆ ನಾವು ತಪದೀಗ ಹೋಗೋನು ಬಾರಿ ಮುಂದಿನ ವರ್ಷಕ್ಕೆ ಮಕ್ಕಳಾದರೆ ನಂದ ದೀವಿಗಿಟ್ಟು ಸಕಲ ಮುಂದಿನ ವರ್ಷಕ್ಕೆ ಮಕ್ಕಳಾದರೆ ನಂದ ದೀವಿಗಿಟ್ಟು ಸಕಲ ಚಂದ ತೊಟ್ಟಿಲ ಕಟ್ಟಿ ನಾವು ಜೋ ಎಂದು ಜೋಗುಳಾಡೋನು ಬಾರಿ
ಚಂದ ತೊಟ್ಟಿಲ ಕಟ್ಟಿ ನಾವು ಜೋ ಎಂದು ಜೋಗುಳಾಡೋನು ಬಾರಿ ತೆಪ್ಪಲಮ್ಮನ ಪರಿಶಿಗೆ ನಾವು ತಪ್ಪದೀಗ ಹೋಗೋನು ಬಾರಿ ದ್ವಾರ 9 ಮಾಸ ತುಂಬ ಬಂಧಿಸಿ ಗರ್ಭಿಣಿ ವಾಸ ದ್ವಾರ 9 ಮಾಸ ತುಂಬ ಬಂಧಿಸಿ ಗರ್ಭಿಣಿ ವಾಸ 10 ತಿಂಗಳು ಹತ್ತಾರೋಳು ಹೆತ್ತ ಮಗನ ನೋಡೋನು ಬಾರಿ 10 ತಿಂಗಳು ಹತ್ತಾರೋಳು ಹೆತ್ತ ಮಗನ ನೋಡೋನು ಬಾರಿ ತೆಪ್ಪಲಮ್ಮನ ಪರಿಶಿಗೆ ನಾವು ತಪ್ಪದೀಗ ಹೋಗೋನು ಬಾರಿ ಮಗನ ಬಗಲೋಳೆತ್ತಿಕೊಂಡು ಮಿಗುಳ ದೇಶದ ಮಾರ್ಗವ ಪಿಡಿದು ಮಗನ ಬಗಲೋಳೆತ್ತಿಕೊಂಡು ಮಿಗುಳ ದೇಶದ ಮಾರ್ಗವ ಪಿಡಿದು ಅಗಲು ಅಡಿಗೆ ಮಾಡಿಕೊಂಡು ಬೇಗ ನೆದ್ದು ಹೋಗೋನು ಬಾರಿ ಅಗಲು ಗಡಿಗೆ ಮಾಡಿಕೊಂಡು ಬೇಗ ನೆದ್ದು ಹೋಗೋನು ಬಾರಿ ತೆಪ್ಪಲಮ್ಮನ ಪರಿಶಿಗೆ ನಾವು ತಪ್ಪದೀಗ ಹೋಗೋನು ಬಾರಿ ಗೈದು ಸಾರ ಶಬ್ದದೋಳು ಮೈಯ ಮರೆತು ಹೋಗೋನು ಬಾರಿ ಗೈದು ಸಾರ ಶಬ್ದದೋಳು ಮೈಯ ಮರೆತು ಹೋಗೋನು ಬಾರಿ ತೆಪ್ಪಲಮ್ಮನ ಪರಿಶಿಗೆ ನಾವು ತಪ್ಪದೀಗ ಹೋಗೋನು ಬಾರಿ ಸಂಜೆ ವ್ಯಾಲ್ಯಕ್ಕೆ ಅಂಜಿಕೆ ಆದೆಂದು ಪಂಚಶಬ್ದದ ಬೆಳಕಿನೋಳು ಸಂಜೆ ವ್ಯಾಲ್ಯಕ್ಕೆ ಅಂಜಿಕೆ ಆದೆಂದು ಪಂಚಶಬ್ದದ ಬೆಳಕಿನೋಳು ಕಂಜೆ ಕಮಲವು ದಾಟಿ ನಾವು ಅಂಜಿಕಿಲ್ಲದೆ ಹೋಗೋನು ಬಾರಿ ಕಂಜೆ ಕಮಲವು ದಾಟಿ ನಾವು ಅಂಜಿಕಿಲ್ಲದೆ ಹೋಗೋನು ಬಾರಿ ತೆಪ್ಪಲಮ್ಮನ ಪರಿಶಿಗೆ ನಾವು ತಪ್ಪದೀಗ ಹೋಗೋನು ಬಾರಿ ಸಂತ ಸದ್ಗುರು ಚರಣವು ನಿತ್ಯ ಅಂತರಿಲ್ಲದೆ ಸೋಮನಾಥ ಸಂತ ಸದ್ಗುರು ಚರಣವು ನಿತ್ಯ ಅಂತರಿಲ್ಲದೆ ಸೋಮನಾಥ ಪಂಥ ಸುರ್ತ ಶಬ್ದವು ಪಿಡಿದು ಪರ್ಸಿ ಮಾಡಿ ಹೋದ ನಮ್ಮ ಪಂಥ ಸುರ್ತ ಶಬ್ದವು ಪಿಡಿದು ಪರ್ಸಿ ಮಾಡಿ ಹೋದ ನಮ್ಮ ತೆಪ್ಪಲಮ್ಮನ ಪರಿಶಿಗೆ ನಾವು ತಪ್ಪದೀಗ ಹೋಗೋನು ಬಾರಿ ಅಪ್ಪ ಗುರುವಿನ ಕೃಪೆಯದಿಂದ ಮಕ್ಕಳರಿಕೆಯ ಬೇಡೋನು ಬಾರೆ ತೆಪ್ಪಲಮ್ಮನ ಪರಿಶಿಗೆ ನಾವು ತಪ್ಪದೀಗ ಹೋಗೋನು ಬಾರಿ जिस मिलिए सतगुरु सजने जिस कंतर कर गुणकारी ಶ್ರೀ ಗುರು ನಾನಕ್ ದೇವರ ಪಶ್ಚಾತ್ 4ನೇ ಪೀಠದಲ್ಲಿ ಆದಂಥ ಮಹನೀಯರ ವಾಕ್ಯ ಅದಲ್ಲ जिस मिलिए सतगुरु सजने जिस अंतर कर गुणकारी ಈ ಪ್ರಪಂಚದಲ್ಲಿ ಎಲ್ಲ ಸಮಾಜಗಳಲ್ಲಿ ಏನದಂದ್ರೆ ಕೂಡಿರುವುದು ಸ್ವಭಾವದ ಮನುಷ್ಯರಾದರೂ ಸಹಿತರು ಒಬ್ಬರೇ ಒಂಟಿಗೆ ಇರುವುದು ಬೇಜಾರ ಅದಕ್ಕಾಗಿ ಹೆಂಡರು ಮಕ್ಕಳು ಮನೆ ವಗೇರೆ ಕಟ್ಟಿಕೊಂಡು ಒಂದು ಸಂಘದಲ್ಲಿ ಇರ್ತಾರೆ ಅದರಂತೆ ಒಂದು ಊರು ಸಂಘ ಮತ್ತು ಒಂದು ದೇಶ ಸಂಘ ಇವೆಲ್ಲ ಒಂದೊಂದು ದೊಡ್ಡ ಸಂಘಗಳೇ ಅದ ಮನುಷ್ಯರೆಲ್ಲ ಪಶುಗಳು ಸಹಿತ ಕುರಿಗಳು ಒಂದು ಸಂಘ ಕಾಗೆಗಳು ಒಂದು ಸಂಘ ಇರುವಿಗಳು ಸಹಿತ ಏನಾದ್ರು ಒಂದು ಸಂಘದಲ್ಲಿ ಇರ್ತವೆ ಇನ್ನು ಎಲ್ಲ ಸಂಘಗಳಕ್ಕಿಂತಲೂ ವಿಶೇಷವಾದಂತಹ ಸಂಘ ಯಾವುದು ಇವು ಸಂಘಗಳ ಗತಿ ನಮ್ಗೆ ಗೊತ್ತೇ ಅದಲ್ಲ
ಅದರಲ್ಲಿ ನಾವು ಅಹೋರಾತ್ರ ಮುಳುಗಿ ಎದ್ದಿದ್ದೆವು. ಅದರಲ್ಲಿ ಎಷ್ಟು ಕಷ್ಟದ ಅನ್ನತಕ್ಕಂಥದ್ದು ನಮಗೆ ಗೊತ್ತದೆ. ಅಂದ್ರೆ ಸಂಘ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ಗುರುವಿನ ಸಂಘ. ಇಲ್ಲಿ ಶಂಕ ಉಪಸ್ಥಿತ ಆಗ್ತದೆ. ಗುರುಗಳು ಮನೆ ಮನೆ ತಿರುಗ್ತಾರೆ ಶಿಷ್ಯರಿಗೆ ಹುಡುಕೋತ. ಯಾಕೆ? ಅವ್ರಿಗೆ ಧನದ ಅಪೇಕ್ಷೆ ಇರ್ತದೆ. ಶಟ್ ಸಾಹುಕಾರಿಗೆ ನೋಡಿದ್ರೆ ಬ್ಯಾಟ್ ಸಿಕ್ತು ಅಂತ. ಅದು ಗುರುವಿನ ಹೆಸರಲ್ಲ. ಅದು ಗುರು ಅಂದ್ರೇನು ನಮ್ಮ ಹೃದಯ ಅಜ್ಞಾನತ್ವ ಮತ್ತು ಅಂಧಕಾರತ್ವ ತೆಗೆದು ನಮ್ಮ ಹೃದಯ ಪ್ರಕಾಶ ಮಾಡತಕ್ಕಂಥ ಶಕ್ತಿ ಹೆಸರು ಗುರು. ಅಂಥ ಗುರುವಿನ ಸಮಾಗಮದಲ್ಲಿ ನೀನು ಹೋಗು. ಅವರು ಜಿಸ್ ಅಂತರ ಹರ ಗುಣಕಾರಿ. ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಅವರ ಹೃದಯದಲ್ಲಿ ಯಾವತ್ತೂ ಆ ಪರಮಾತ್ಮನ ಗುಣಾನುವಾದ, ಪರಮಾತ್ಮನ ಆನಂದದಲ್ಲಿ ಐಕ್ಯ ಹೊಂದಿ ಯಾವತ್ತೂ ಆನಂದ ರೂಪವಾಗಿರ್ತಾರೆ. ಅಂಥವ್ರ ಸಮಾಗಮದಲ್ಲಿ ಹೋಗೋದ್ರಿಂದ ನಿನಗಂಥ ಫಲ ಪ್ರಾಪ್ತ ಆಗ್ತದೆ. ಜಿ तिस मिलिए सतगुरु सजने जिस गंतर हर गुणकारी, तिस मिलिए सतगुरु प्रीतम जिन हाव में पीಚೌಮಾರಿ. ಅಂಥ ಸದ್ಗುರುಗಳ ಸಿಕ್ಕ ಪಕ್ಷದಲ್ಲಿ ಅವರು ಯಥಾರ್ಥ ಸತ್ಯ ನ್ಯಾಯ ಸಿದ್ಧಪಡಿಸಿ ನಮ್ಮ ಅಂತರದಲ್ಲಿರ್ತಕ್ಕಂಥ ಮಮಕಾರತ್ವ ತೆಗೆದು ಬಿಡುತ್ತಾರೆ. ಇದಷ್ಟು ಜಗತ್ತದ ರೂಪ ಏನದಂದ್ರೆ ನಾನು ಅನ್ನೋದು ಒಂದೇ. ಸರ್ವರು ನಾನು ನಾನು ಅಂತ ಕುಣಿತಾರೆ, ಪರಂತು ನಾನು ಅದ ಎಲ್ಲಿ ಅದು ಮಾತ್ರ ಗೊತ್ತಿಲ್ಲ. ಕೈ ನಾನು, ಕಾಲು ನಾನು, ಮನಿ ನಂದು ಅಂತಾರೆ. ನಿಜವಾಗಿ ನೋಡಿದ್ರೆ ಇಟ್ಟಿಗೆ ನೀನು, ಏನು ಕಟ್ಟಿಗೆ ಬಾಗಿಲುಗಳು ನೀನು ಏನು? ಅದು ಇದ್ದದ್ದು ಗೊತ್ತು ಸಹಿತ ಇಲ್ಲ. ಅಂಥದ್ದು ನಾನು ಶಕ್ತಿ ಅದು ನಮಗೆ ಅಲ್ಲ, ದೇವಿ ದೇವತಾದಿಗಳು ಸಹಿತ 10 ಅವತಾರಾದಿಗಳು ನಾನು ಅನ್ನುವುದರಿಂದ ಜನ್ಮ ಎತ್ತೆತ್ತಿ ಬರಬೇಕಾಯ್ತು. ಮತ್ಸ್ಯ, ಕಷ್ಟ, ವರಹ ಇಂತಿಂಥ ನೀಚ ಯೋನಿಗಳು ಸಹಿತ ದೇವರಿಗೆ ಧಾರಣ ಮಾಡಬೇಕಾಯ್ತು. ಅದಕ್ಕೆ ಕಾರಣ ಏನದಂದ್ರೆ ನಾನು ಅನ್ನುವುದರಿಂದ. ಈ ಎಲ್ಲ ಪರಮಾರ್ಥಕ್ಕೆ ಮೂಲ ಪರಮಾರ್ಥ ಏನದಂದ್ರೆ ನಾನು ಅನ್ನುವುದು ತೆಗೆಯೋದು. ಅದು ಬಾಯಿ ಮಾತಿನಿಂದ ಹೋಗೋದಲ್ಲ. ನಾವು ಇಲ್ಲಿಗೆ ಮೇಲಕ್ಕೆ ಹೋದ ನಂತರ ಸತ್ಯ ಶಬ್ದದಲ್ಲಿ ನಮ್ಮ ಚಿತ್ತ ಐಕ್ಯ ಆದ ಪಕ್ಷದಲ್ಲಿ, ಒಳ ಹೊರಗೆ ಶಬ್ದ ರೂಪ ಆದ ಪಕ್ಷದಲ್ಲಿ ನಾನು ಅನ್ನೋದಕ್ಕಲ್ಲಿ ಅವಕಾಶ ಇರುವುದಿಲ್ಲ. ಅದೇ ಒಂದು ತೆಗೆಯೋದು ನಿಜವಾದಂಥ ಪರಮಾರ್ಥ. ಅಲ್ಲಿ ಯೋಗ, ಯಜ್ಞ, ಉಪಾಸನಾ, ಕರ್ಮಕಾಂಡ ಇವುದ್ರದ್ದು ಏನೂ ಅವಶ್ಯಕತೆ ಇಲ್ಲ. जिस मिलिए सतगुरु प्रीतम जिन खाओ में बीचौमारी, सो सतगुरु पूरा धन धन के जिन गरे उपदेश दे सब सृष्टि सवारी. ಅಂಥ ಸದ್ಗುರುಗಳೇನದಂದ್ರೆ ಧನ್ಯ ಧನ್ಯದಾರ. ಏನು ಸೃಷ್ಟಿಯಲ್ಲಿ ಏನದಂದ್ರೆ ಪಾಪದಿಂದ ತುಂಬಿದಂಥ ಜೀವಿಗಳಿಗೆ ಸತ್ಯ ಉಪದೇಶ ಕೊಟ್ಟು ಅವರಿಗೆ ಕೃತಾರ್ಥ ಮಾಡಿ ಜನ್ಮ ಮರಣದ ದುಃಖದಿಂದ ರಹಿತ ಮಾಡಿ ಮುಕ್ತ ಮಾಡಿದರು. ಮತ್ತೇನು ಬೇಡಲಿಲ್ಲ. ನಾನು ನಿನಗೆ ಇಂಥದ್ದು ಕೊಟ್ಟಿನಿ, ನೀನು ಏನಾದರೂ ಕೊಡು ಅಂತ ಅದ್ರ ಬದಲೇ ಬೇಡಲಿಲ್ಲ. ಏನಂತಾರೆ, ಗುರುವಿನ ಮಹಿಮೆ ವರ್ಣನೆ ಮಾಡ್ತಿರ್ಲಿಕ್ಕಾಗಿ सब धरती कागज करूं, लेखनी करूं बन राय, 7 समुद्र मस करूं तो भी गुरु गुण लिखा न जाए. ಸಂಪೂರ್ಣ ನವಖಂಡ ಪೃಥ್ವಿ ಎಲ್ಲ ಏನದಂದ್ರೆ ಒಂದು ಕಾಗದ ಮಾಡಿ, 18 ಬಾರ್ ವನಸ್ಪತಿ ಏನದಂದ್ರೆ 18 ಬಾರ್ ವನಸ್ಪತಿ ಲೇಖಣಿ ಮಾಡಿ, 7 ಸಮುದ್ರ ಶಾಯಿ ಮಾಡಿ ಬರೆದರೂ ಸಹಿತ ಗುರುವಿನ ಗುಣಾನುವಾದ ಹಾಗೆ ಹೆಚ್ಚಾಗಿ ಉಳಿತು. ಇವೆಲ್ಲ ಸಮಾಪ್ತ ಆದವು. ಯಾಕೆ ಮುಕ್ತನಾಗೇ ಹೋದ್ನಲ್ಲ. ಇದೇನದಂದ್ರೆ ಗುರುವಿನ ಮಹಿಮೆ. ಈ ಮಹಿಮೆ ಕೇವಲ ವಾಕ್ಯದಿಂದ ಉಚ್ಚಾರ ಮಾಡೋದ್ರಿಂದ ಏನದಂದ್ರೆ ನಮಗೆ ಅಂಥ ಸುಖ ಪ್ರಾಪ್ತ ಆಗಲಾರದು.
ನಮ್ಮ ಅಂತರದಲ್ಲಿ ಇದು ಅನುಭವಕ್ಕೆ ಉಂಟಾಗಬೇಕು. ಆ ವೇಳೆಯಲ್ಲಿ ಈ ಮಹಿಮೆದ ಗತಿ ಗೊತ್ತಾಗ್ತದೆ. ಜೀ धन धन सो गुरु सिख कहिए जो सतगुरु चरणी जाई पैया. ಅವರೇ ಧನ್ಯರು. ಎಲ್ಲ ಪ್ರಪಂಚದ ಜಂಜಾಲೆಲ್ಲ ಬಿಟ್ಟು ಅನ್ಯನ್ಯ ಭಾವದಿಂದ ಗುರು ಶರಣದಲ್ಲಿ ಹೋಗಿ ಯಾರು ಕೂಡಿದರು ಅವರು ಮಹಾಧನ್ಯರು, ಅವರೇ ಮನುಷ್ಯರು. धन धन सो गुरु सिख कहिए जिनकर नाम मुख राम कहिया. ಮತ್ತೇನಂತಾರೆ? ಮತ್ತೆ ಧನ್ಯರಿಗಿಂತಲೂ ಧನ್ಯರೇನು? ಯಾವತ್ತೂ ಏನದಂದ್ರೆ ಆ ಪರಮಾತ್ಮನ ನಾಮಧ್ವನಿಯಲ್ಲಿ ತಮ್ಮ ಚಿತ್ತ ಐಕ್ಯ ಮಾಡಿ ಅದರ ರೂಪ ಆಗ್ಯಾರ. ಅದು ವಿಶೇಷ ಧನ್ಯತಾ ವರ್ಣನೆ ಮಾಡಲಿಕ್ಕೆ ಬರೋದಿಲ್ಲ. ಜೀ धन धन सो गुरु सिख कहिए जिस हर नाम सुनिए मन अनद भैया. धन धन सो गुरु सिख कहिए जिन सतगुरु सेवा कर हर नाम लैया. तोरी गठरी में लागे चोर बटोहिया सारे सोए. ಸದ್ಗುರು ಕಬೀರ್ ಸಾಹೇಬರು ವಾಕ್ಯ. ಹೇ ಮಾರ್ಗಸ್ಥನೆ, ನೀನು ಕಟ್ಕೊಂಡು ನಡೆದಂಥ ಗಂಟಿನಲ್ಲಿ ಕಳ್ಳರೇನದಂದ್ರೆ ಕೂಡಿಬಿಟ್ಟ. ಆಹೋ ರಾತ್ರಿ ನಿನ್ನ ದ್ರವ್ಯ ಏನದಂದ್ರೆ ಅವರು ಕಳ್ತನ ಮಾಡ್ತಾರೆ. ನೀನೇನದಂದ್ರೆ ಗಾಢ ನಿದ್ರೆಯಲ್ಲಿ ಮಲಗಿಬಿಟ್ಟಿರಿ. जी तोरी गठरी में लागे चोर बटोहिया सारे सोए. 5 25 3 गई चोरवा यह सब की ना तोरी बटोहिया सारे सोए. ಏನು 25 ಪ್ರಕೃತಿಗಳು, ಪಂಚ ವಿಷಯಗಳು ಇವು ಆಹೋರಾತ್ರ ನಮ್ಮ ಹೃದಯದಲ್ಲಿ ತರಂಗದ ಮೇಲೆ ತರಂಗ, ಸಂಕಲ್ಪದ ಮೇಲೆ ಸಂಕಲ್ಪಗಳು ಹೇಳ್ಕೋತ ನಮ್ಮ ಅವಿಶ್ವ ರೂಪವಾದಂತಹ ದ್ರವ್ಯ ಆ ಕಳ್ಳರು ಏನದಂದ್ರೆ ಕಳ್ತನ ಮಾಡ್ಕೋತ ನಡೆದಾರೆ. ಹೇ ಮಾರ್ಗಸ್ಥನೇ, ಇನ್ನಾದರೂ ಸಹಿತ ನೀನು ನಿದ್ರೆಯಿಂದ ಜಾಗೃತನಾಗಿ ನಿನ್ನ ದ್ರವ್ಯ ನೀನೇನದ ಕಾಪಾಡಿಕೊಂಡು ನಿಜವಾದಂತಹ ಸ್ಥಳಕ್ಕೆ ಹೋಗು. ಜೈ ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆವನ ಸುಂಕಕ್ಕಂಜಿ. ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದಾನ ಸುಂಕಕ್ಕಂಜಿ. ಕಳವೆಯೆಲ್ಲ ಹೋಗಿ ಬಳಿ ಗೋಣಿ ಉಳಿಯಿತ್ತು ಅಳಿಮನದವನ ಭಕ್ತಿ ಇಂತಾಯಿತ್ತು ಕಾಣ ರಾಮನಾಥ. ಬಸವೇಶ್ವರಕ್ಕಿಂತಲೂ ಇವರು ಮೊದಲಾಗ್ಯಾರ. ಒಬ್ಬನೇನದಂದ್ರೆ ಕಳಿವಿ ಅಂತಾರ ಭತ್ತಕ್ಕೆ. ಆ ಗೋಣಿ ಚೀಲಕ್ಕೆ ಏನದಂದ್ರೆ ಕೆಳಗೆ ರಂಧ್ರ ಹರಿದದ್ದು, ಅದರಲ್ಲಿ ತುಂಬಿಕೊಂಡು ಇವನು ಹೆಗಲ ಮೇಲೆ ಹಾಕೊಂಡು ಹೋಗ್ತಿದ್ದ. ಆ ಸುಂಕು ಕಂಜಿ ಅವು ಹೋಗೋದ್ರೊಳಗಿನ ಏನದಂದ್ರೆ ಎಲ್ಲ ಖಾಲಿ ಆಗಿ ಕೆಳಗೆ ಚೆಲ್ಲಿ ಅದು ಬರೀ ಖಾಲಿ ಚೀಲ ಮಾತ್ರ ಉಳಿತು. ಅದರಂತೆ ನಿನ್ನ ಭಕ್ತಿ. ಅವು ಇದ್ದದ್ದ ಭತ್ತ ಎಲ್ಲ ಕೆಳಗೆ ಸೋರಿ ನಡೆದಾವ. ನೀನೇನದಂದ್ರೆ ಖಾಲಿ ಚೀಲ ತಗೊಂಡು ಹೋಗ್ಬೇಕಾಗ್ತದೆ. ಅದರಂತೆ ನಾಮಸ್ಮರಣೆ, ಧ್ಯಾನ, ಚಿಂತನಾದಿಗಳಲ್ಲಿ ಮಾಡೋ ಕಾಲದಲ್ಲಿ ಅದು ದೃಢತಾಯಿ ಮತ್ತೇನದಂದ್ರೆ ಗಟ್ಟಿ ಚೀಲ ಬೇಕು. ನಾವು ಇತ್ಲಾಗ ಭಜನೆ ಅಭ್ಯಾಸನೂ ಮಾಡಿದೆವು, ಅತ್ಲಾಗ ಪ್ರಪಂಚದ ಅವಗುಣದಲ್ಲಿನೂ ಓಡಾಡಿದೆವು. ಅಂದ್ರೆ ಏನ್ ಬಂತು, ಬರೀ ಖಾಲಿ ಕೈ.
ಈಗೇನದಂದ್ರೆ ನಾವು 10 ಮೈಲ್ ನಡೆದೆವು, 15 ಮೈಲ್ ಹಿಂದಕ್ಕೆ ಹೋದರೆ ಮತ್ತೆ ಏನದಂದ್ರೆ 5 ಮೈಲ್ ನಾವು ಮತ್ತಿಷ್ಟು ಏನದು ಹಿಂದಕ್ಕೆ ಹೋದಂತೆ ಆಯ್ತು. ಅದರಂತೆ ಭಕ್ತಿ ಮಾಡುವುದು ಏನದಂದ್ರೆ ಸುಲಭದ, ಅದಕ್ಕೆ ಕಾಪಾಡಿ ಇಡುವುದು ಕಠಿಣ. ಈಗ ದ್ರವ್ಯ ಗಳಿಸೋದಾದ್ರೂ ಸಹಿತನೂ ಸುಲಭದ, ರಕ್ಷಣಾ ಮಾಡೋದು ಕಠಿಣ. ಯಾಕೆ ಅನೇಕ ವ್ಯಸನಗಳು ತುಂಬಿರ್ತಾವ, ಅವು ಅದರಲ್ಲಿ ಹೋಗ್ಬಿಡ್ತಾವ. ಅದರಂತೆ ನಾವು ನಾಮಸ್ಮರಣೆ, ಧ್ಯಾನ, ಚಿಂತನೆ, ಭಜನೆ ವಗೇರೆ ಏನಾದರೂ ಮಾಡಿದೆವು. ಪರಂತು ನಮ್ಮಲ್ಲಿರ್ತಕ್ಕಂಥ 25 ಪ್ರಕೃತಿ ಪಂಚ ವಿಷಯಾದಿಗಳು ಗುಣದಲ್ಲಿ ನಾವು ಅದು ಭಕ್ತಿಯಿಂದ ದೂರ ಆದ ಪಕ್ಷದಲ್ಲಿ ಮತ್ತು ನಾವು ಮಾಡಿದ್ದೇನು ಆಗಿದ್ದೇನು. ಜೀ जाग सवेरा बाट गणेरा फिर नहीं लागे जोर बटोहिया करे सो. ಅದಕ್ಕೆ ನೀನು ಹೇ ಮಾರ್ಗಸ್ಥನೇ, ನೀನು ಪ್ರಾತಃ ಕಾಲವೇ ಎದ್ದು ನೀನು ಮಾರ್ಗ ನಡೆದದ್ದಾದ್ರೆ ಮಧ್ಯಾಹ್ನ ಬಿಸಿಲಾಗುವವರೆಗೂ ಏನದು ನಿನ್ನ ಗ್ರಾಮಕ್ಕಾಗಲಿ ಅಥವಾ ನಿನ್ನ ದಾರಿಯನ್ನು ಸಾಗಬಹುದು. ಮತ್ತು ನಿನಗಿಂಥ ಸಮಯ ಪುನಃ ಸಿಗುವುದಿಲ್ಲ. ಮನುಷ್ಯ ಶರೀರ ಹೇಗೆ ಸಿಕ್ಕಿತ್ತು ಮತ್ತು ಹಿಂದಕ್ಕಿನ ದುರ್ಭಾಗ್ಯ ಕಾರಣ ಸ್ತ್ರೀ, ಪುತ್ರ, ಧನ, ಸಂಪತ್ತಿ, ಮಕ್ಕಳು, ಮರುಗಳು, ಮನೆ, ಮಾರ ಇದರಲ್ಲಿ ಕಳ್ಕೊಂಡು ಹೋದರೆ ಮನುಷ್ಯ ಶರೀರ ಏನದಂದ್ರೆ ಕುರುಡನ ಕೈಯಲ್ಲಿ ವಜ್ರ ಸಿಕ್ತು, ಅವನು ಏನೋ ಒಂದು ಹರಳ ಅಂತ ಹೇಳಿ ಬಿಸಾಕಿಬಿಟ್ಟ. ಅದರಂತೆ ಅಜ್ಞಾನಿ ಅಂಧ ಜೀವಿಗಳ ಕೈಯಲ್ಲಿ ಮನುಷ್ಯ ಶರೀರ ಸಿಕ್ತು, ಅವರಿಗೆ ಅದರ ಬೆಲೆ ಗೊತ್ತಾಗಲಿಲ್ಲ, ಎತ್ಲಾಗ ಬೇಕು ಅತ್ಲಾಗ ಕಳೆದುಬಿಟ್ಟು ಮತ್ತಿಂತಹ ಸಮಯ ಸಿಗಲಾರದು. ಜೈ भवसागर एक नदी बगत बिन उतरे जाल बोल. ಭವಸಾಗರ ರೂಪವಾದಂಥ ಮಹಾಜೋರವಾದಂತಹದ್ದು ಒಂದು ಹೊಳೆ ಹರಿತದೆ ನದಿ. ಮತ್ತು ಅದಕ್ಕೆ ಎಂದೂ ನೀನು ದಾಟದೇ ಇದ್ರೆ ಮತ್ತೆ 84 ಲಕ್ಷ ನೀನು ಹೋಗಬೇಕಾಗಿತ್ತು. कहे कबीर सुनो भय साधो जागत कीजे भोर बटोहिया करे सो. ಅದಕ್ಕೆ ನೀನೇನದಂದ್ರೆ ಜಾಗೃತಿ ಇದ್ದು ಪ್ರಾತಃ ಕಾಲ ಎದ್ದು ನಾಮಸ್ಮರಣೆ, ಧ್ಯಾನ, ಚಿಂತನೆ ಆದಿಗಳು ಮಾಡಿದ್ದಾದ್ರೆ ನಿನ್ನ ಅಂತಃಸ್ಕರಣ ಪವಿತ್ರವಾಗಿ ಆ ಪರಮಾತ್ಮನ ಕೃಪೆ ಆಗಬಹುದು. ಪ್ರಪಂಚದ್ದೆಲ್ಲ ಚಿಂತೆಗಳು ತುಂಬಿಕೊಂಡು ದೇವರ ರಾಧಾಸ್ವಾಮಿ ಕಾಪಾಡು. ಅದು ಹೇಗೆ ಕಾಪಾಡುವುದು? ನಿನ್ನ ಹೃದಯ ನೀನು ನೋಡ್ಕೋ, ಏನದು ಕಾಪಾಡುವ ಶಕ್ತಿ. दिन रात मुसाफिर जात चला जिनका चलना रैन सवेरा तो क्यों गाफिल रगत परा. ಹೇ ಮುಸಾಫರ್ ಅಂತಾರೆ ಅದೇ ಮಾರ್ಗಸ್ಥನಿಗೆ. ದಿವಸ ಮತ್ತು ರಾತ್ರಿ ಇವು ಎರಡೂ ನಡೆದು ಬಿಟ್ಟಾವ. ನೀನು ಇನ್ನೂ ಏನದಂದ್ರೆ ಜಾಗೃತ ಆಗುವಲ್ಲಿ, ನಿನ್ನ ಮಾರ್ಗ ನೀನು ನಡೆಯುವಲ್ಲಿ. ಈಗ ರಾತ್ರಿ ಹೋಯ್ತು, ಊಟ ಮಾಡಿ ಮಲಗಿ ಅತ್ತಾಗಿತ್ತಾಗ ಏನದ ಇದು ಕಳೆದು ಬಿಟ್ಟೆವು. ಬೆಳಗಾದ ಕೂಡಲೇ ಧನ, ದ್ರವ್ಯ, ಆಪ್ತರು, ಕುಟುಂಬರು ಮತ್ತು ನಂದು ಹೇಗಾದಿತ್ತು ಏನು ಮಾಡಲಿ ಇದು ಬೆನ್ನತ್ತು ದೆವ್ವ. ಅಲ್ಲಿ ದೇವರ ನಾಮಸ್ಮರಣೆ ಗುರು ಎತ್ಲಾಗೂ ಹೋಗ್ಬಿಟ್ರು. ಅದಕ್ಕೇನಂತಾರೆ, ಹೇ ಮಾರ್ಗಸ್ಥನೇ, ಈ ಪ್ರಕಾರ ದಿವಸಗಳು ನಿನ್ನ ಆಯುಷ್ಯದಿಂದ ತನ್ನಷ್ಟಕ್ಕೆ ತಾನೇ ಕ್ಷೀಣ ಹಾಕೋತ್ ನಡೆದಾವ. ಇನ್ನೂ ಆದರೂ ಸಹಿತ ನೀನು ಜಾಗೃತ ಆಗುವಲ್ಲಿ. जिनका चलना रैन सवेरा तो क्यों गाफिल रगत परा. ಯಾರಿಗೇನದಂದ್ರೆ ಬೆಳಗಾದ ಕೂಡಲೇ ಎದ್ದು ಹೋಗಬೇಕಾಗ್ಯದ, ನಡಿಬೇಕಾಗ್ಯದ. ಮತ್ತು ಆತನ ಮಲ್ಕೊಂಡು ಬಿಟ್ರೆ ಆತನ ಗತಿ ಏನು, ಮಾರ್ಗ ಹೇಗೆ ಸಾಗಿತ್ತು. चलना सफर का कौन भरोसा, एक
ಇದು ನೀನು ನಡೆದ್ರೆ ಒಳ್ಳೇದು, ಇಲ್ಲದಿದ್ರೆ ಈ ಶ್ವಾಸದ್ದೇನು ಭರವಸೆ. ಒಂದು ದಿವಸ ತನ್ನಷ್ಟಕ್ಕೆ ತಾನೇ ಅದು ಶ್ವಾಸ ನಿಂತಿತು, ಆಗೋಯ್ತು. ಆ ವೇಳೆಗಳು ಯಾರೂ ನಿನಗೆ ಎಬ್ಸವರೇ ಇಲ್ಲ. ಹೀಗೆ ನೀನು ಎಚ್ಚರಾಗಿ ಎದ್ದು ಮಾರ್ಗಸ್ಥನಾದ್ರೆ ಬಹಳ ಒಳ್ಳೇದು. ಇಲ್ದಿದ್ರೆ ಏನದಂದ್ರೆ ಮುಂದೆ ಯಾಕೆ ಬಂದಿದೆಯೋ ಹಾಗೆ ಹೋಗ್ಬೇಕಾದಿತ್ತು ನಿನಗೆ. ಜೈ मात पिता सुत बंधु ठाड़े आद न सके कोई एक पला. ಆಗಿನ ಸಮಯದಲ್ಲಿ ಶ್ವಾಸ ಬಂದಾದ ಕೂಡಲೇ ಬೇಕಾದಷ್ಟು ಆರ್ಟಿಸ್ಟರು, ಬಂಧು ಬಾಂಧವರು, ದೊಡ್ಡವರು ಸತ್ರ ಮತ್ತಿಷ್ಟು ಪಂಚಾಯಿತಿ, ಹೂವಿನ ಹಾರುಗಳು ಅವರು ಇವರು ಅಂತೇಳಿ ಪೇಪರ್ ಪಾಪರ್ ಎಲ್ಲ ಓಡಾಡಿರ್ತಾವ. ಪರಂತು ಈತನು ಮಾತ್ರ ಹೋಗಿರ್ತಾನೆ. ಎಷ್ಟು ಆರ್ಟಿಸ್ಟರು ಬಂಧು ಬಾಂಧವರು ಇದ್ರು, ಎಷ್ಟು ನೀನು ಪ್ರಪಂಚದಲ್ಲಿ ದೊಡ್ಡಪ್ಪನೂ ಇದ್ದಿ, ಎಲ್ಲರೂ ನಿನಗೇನದಂದ್ರೆ ಶ್ರದ್ಧಾಂಜಲಿ ಅಂತಾರೆ. ಯಾವ್ದು ಶ್ರದ್ಧಾ ಏನು, ಈತನ ಮ್ಯಾಗ ಶ್ರದ್ಧಾ ಇಟ್ಟಿದ್ರಂತೀವಿ. ಅವನೇ ಹೋಗ್ಯಾನ, ಆತನ ಮ್ಯಾಗ ಇವ್ರು ಶ್ರದ್ಧಾ ಇಟ್ಟರು ಏನಾಗ್ತದ? ಏನೋ ಒಂದು ವಾಕ್ಯ ವಿಲಾಸ. ಅದೇನದಂದ್ರೆ ಇದು ಪೇಪರ್ಗಳಲ್ಲಿ ಛಾಪಿಸೋದು. ಅವ್ರು ಹೀಗಿದ್ರು ಹಾಗಿದ್ರು ಏನೋ ಕೊಂಡಾಡಿ ಒಂದು ದಿವಸ ಮರ್ತು ಬಿಡುವುದು. ಅದಕ್ಕೇನಂತಾರೆ, ಒಬ್ಬರೂ ನಿನಗೆ ಕಾಪಾಡೋರು ಇಲ್ಲ, ನಿನಗೊಬ್ಬನಿಗೆ ಹೋಗಬೇಕಾದಿತ್ತು. ಅದಕ್ಕೆ ನೀನು ಮೊದಲೇ ಏನದಂದ್ರೆ ಹೋಗ್ತಕ್ಕಂಥದ್ದು ಎಲ್ಲ ನೀನು ತಯಾರಿ ಮಾಡಿಕೊಂಡಿದ್ದಾದ್ರೆ ಒಳ್ಳೇದು. ಇಲ್ದಿದ್ರೆ ಸುಮ್ಮನೆ ಹೋಗ್ಬೇಕಾಗ್ತದ. ರೇ मात पिता सुत बंधु ठाड़े आद न सके कोई एक पला. कहे कबीर सुनो है साधो देह धरे का यही फला. ಅದಕ್ಕೆ ಅಂತಾರೆ, ಹೇ ಸಾಧು ಜನರೇ, ಕಡೆಗೇನದಂದ್ರೆ ನೀನು ಶರೀರಧಾರಿಯಾಗಿದ್ದು ಪ್ರಪಂಚದಲ್ಲಿ ಆಯುಷ್ಯ ಕಳೆದಿದ್ದು ಅದರ ಫಲ ಎಂಥದ್ದೇ. ಎಲ್ಲರೂ ನಿನಗೆ ತಳ್ಳಿ ಸ್ಮಶಾನ ಭೂಮಿಯಲ್ಲಿ ಹೋಗಿ ನಾಶ ಮಾಡಿಬಿಡ್ತಾರೆ. ತಾವು ಬಂದು ಮನೆಯಾಗೇನು ಯಥಾ ಮೊದಲು ಹೇಗಿದ್ರೆ ಹಾಗೇ ಇರ್ತಾರೆ, ಏನಾದ್ರಾಗ ಬದಲಾವಣೆ ಆಗೋದಿಲ್ಲ. ಅದಕ್ಕೆ ಮತ್ತೇನದಂದ್ರೆ ಸತ್ರ ಸಿಹಿ ಊಟ ಮಾಡೋದಂತ ಹೇಳಿ ಬ್ರಾಹ್ಮರು ಬೇರೆ ತೆಗೆದುಬಿಟ್ಟಾರೆ. ಮೊದಲು ಸಾದಾ ಊಟದಲ್ಲಿ ನಡೀತಿತ್ತು, ಅವನು ಸತ್ರ ಸಿಹಿ ಊಟ ಮಾಡಿಬಿಟ್ರು. ಸಾಹುಕಾರ ಸತ್ರ ಇದೆ ಮತ್ತಿಷ್ಟು ಪಂಚಾಯತ್. ಇಂಥವು ಏನೇನು ಗಲಾಟೆಯಲ್ಲಿ ನಾವು ಆಯುಷ್ಯ ಕಳ್ಕೊಂಡು ಬಿಡ್ತೇವೆ. ಅವನು ಸತ್ರೆ ನೀನು ಹೀಗೆ ಮಾಡಿದ್ರೆ ಇದು ಪುಣ್ಯ, ಹೀಗೆ ಮಾಡಿದ್ರೆ ಪಾಪ, ಇವ್ರಿಗೆ ಹತ್ತದು, ಹಿಂದಿದ್ದವರಿಗೆ. ಅದು ಏನು ಪುಣ್ಯನೋ ಏನು ಪಾಪೋ ಇವರೆಲ್ಲ ಏನೋ ಶಾಸ್ತ್ರ ಬ್ರಾಹ್ಮರು ಏನದು ನಮ್ಗೆ ಏನು ಎತ್ತಲಾಗಿ ಎಳೆದು ಬಿಟ್ಟಾರೆ. ಸತ್ರನೂ ಬಿಡೋದಿಲ್ಲ ಅವರು. ಹುಟ್ಟೋದಕ್ಕಿಂತಲೂ ಮೊದಲೇನೆ ಏನದನ್ನು ಕೂಡ್ಕೊಂಡಿರ್ತಾರೆ. ಸತ್ತು ಸ್ಮಶಾನ ಭೂಮಿಗೆ ಹೋದರೂ ಸಹಿತ ಮತ್ತು ವರ್ಷಕ್ಕೊಮ್ಮೆ ಶ್ರಾದ್ದ ಆದ್ರೂ ಜನ್ಮಾಂತರ ಬಿಡೋದಿಲ್ಲ. ಇವೆಲ್ಲ ಬರೀ ಸುಳ್ಳವೇ ಸುಳ್ಳ. ಇದಕ್ಕೂ ಆತ್ಮನಿಗೇನೂ ಸಂಬಂಧವೇ ಇಲ್ಲ. ನಮ್ಮ ಜನರು ಏನದಂದ್ರೆ ಪರಂಪರಾ ಅವರನ್ನು ನಮಗೆ ತೋರಿಸಿಬಿಟ್ಟಾರೆ. ಅದು ಮಾಡದೇ ಇದ್ರೆ ಪಾಪ, ಮಾಡಿದ್ರೆ ಪುಣ್ಯ ಅಂಥೇಳಿ ಇವ್ರು ಭಾವಿಸ್ಕೊಂಡು ಅದರಂತೆ ಮಾಡ್ಕೋತ ಹೋಗಿ ಆಯುಷ್ಯ ಕಳ್ಕೊಂಡು ಹೋಗೋದು. ನಿಜವಾದಂತಹ ತತ್ವ ಏನದಂದ್ರೆ ನಾನು ಯಾರು, ಅದರಲ್ಲಿ ಹೇಗೆ ಚಿತ್ತ ಸ್ಥಿರಪಡಿಸಬೇಕು, ಈ ಜಗತ್ತು ರೂಪವಾದಂತಹ ಕಲ್ಪನಾದಿಂದ ಯಾಕೆ ದೂರ ಆಗಬೇಕು ಅನ್ನತಕ್ಕಂತಹ ವಿಚಾರವೇ ಮಾತ್ರ ಮುಖ್ಯ ಏನದಂದ್ರೆ ಈತನ ಕರ್ತವ್ಯ. ಅದು ಬಿಡೋದು ಯಾವುದೇ ಒಂದು ಹಿಡ್ಕೊಂಡು ಶರೀರ ಕಳ್ಕೊಂಡು ಹೋಗೋದು ಬಸ್.